ಕರ್ಕೊಂಡು ಹೋದ್ರೆ ನಾನು ಅಜ್ಜಿ ಹತ್ರ ಮಲ್ಕೋತೀನಿ ಅಂತ ಫೈಟ್ ನನ್ನ ಹತ್ರ. ಅದಕ್ಕೆ ನಾನಂದೆ ನಮ್ಮ ಅಜ್ಜಿ ನಿನ್ಗೆ ಅವ್ರು ಪಿಜ್ಜಿ ಸುಮ್ಮನೆ ಹೋಗಾಚೆ ಅಂತ. ಹಂಗೆ ನಮ್ಮ ಅಜ್ಜಿ ಹತ್ರ ಏನೋ ಮಾತಾಡ್ಕೊಂಡು ನಕ್ಕೋತಾ ಇದ್ವಿ ನಾವು. ನಾನೇನು ಹೇಳಿದ್ದೆ ಅಂದ್ರೆ ನೈಟು ಬೇಗ ಮಲ್ಕೋ, ಬೆಳಗ್ಗೆ ನಾವು ಬೀಚ್ ಹತ್ರ ಹೋಗಿ ಬೋಟ್ ಮಾಡ್ಕೊಂಡು ಬಿಡೋಣ ಅದು ಇದು ಅಂತ ಹೇಳಿದ್ನ. ಬೆಳಗ್ಗೆ ಎಚ್ಚರ ಆದ ತಕ್ಷಣ ಸ್ಟಾರ್ಟೇ ಬೋಟ್ ಬಿಡಕ್ಕೆ ಹೋಗೋಣ, ಬೀಚ್ಗೆ ಹೋಗೋಣ ಅಂತ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ರು ಕೇಳಿಸ್ತಾನೆ ಇಲ್ಲ. ಅದಕ್ಕೆ ನಾನು ಇದು ಪೇಪರ್ ದೋಣಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಒಂದು ದೋಣಿ ಸಾಕಾಗಲ್ವಂತೆ, ಇನ್ನ ಬೇಕಂತ. ಅದಕ್ಕೆ ಒಂದು ದೊಡ್ಡದು ಇನ್ನೊಂದು 2-3 ಚಿಕ್ಕವು ಮಾಡಿ ಕೊಟ್ಟಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಇನ್ನ ಬ್ರೇಕ್ಫಾಸ್ಟ್ ಮಾಡೋದು ಓಡೋದೆ ಬೀಚ್ಗೆ. ಹಾಗೆ ನಮ್ಮ ಅಜ್ಜಿ ಬೆಳಗ್ಗೆ ಎದ್ದು ಅವ್ರಿಗೆ ಡೈಲಿ ಕಾಫಿ ಕುಡಿಯೋ ಅಭ್ಯಾಸ, ಹಂಗೆ ಕುಡಿತಾ ಕೂತಿದ್ರ. ಅದೇ ನಾನೇನೋ ತಮಾಷೆ ಮಾಡ್ತಾ ಇದ್ದೆ ಅವ್ರಿಗೆ. ಅದಕ್ಕೆ ಅವ್ರು ನಗ್ತಾ ಇದ್ದಾರೆ. ನೋಡಿ ನಮ್ಮ ಆಂಟಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ನಾವು ವೇಟಿಂಗು ಬೀಚ್ಗೆ ಹೋಗೋಕ್ಕೆ, ಬೇಗ ತಿನ್ಕೊಂಡು ಬೀಚ್ಗೆ ಹೋಗೋಣ ಅಂತ. ನಮ್ಮ ಮಡಿಕೇರಿ ಸೈಡು ಯಾವಾಗಲೂ ಅಕ್ಕಿ ರೊಟ್ಟಿನೇ ಮಾಡ್ತಾರೆ ಜಾಸ್ತಿ. ನನಗಂತೂ ಮೊದಲು ಅದನ್ನೇ ತಿಂದು ಅಭ್ಯಾಸ. ಇವಾಗ ಮದುವೆ ಆಗಿರೋದು ಸುಬ್ರಹ್ಮಣ್ಯ ಸೈಡು, ಹಾಗಾಗಿ ಅಲ್ಲಿ ಬೇರೆ ಟೈಪ್ ಇರುತ್ತೆ ರೊಟ್ಟಿ, ಈ ಥರ ಅಕ್ಕಿ ರೊಟ್ಟಿ ಮಾಡಲ್ಲ. ಅದಕ್ಕೆ ಹೇಳಿದೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ ಯಾವ ಟೈಪ್ ಮಾಡೋದಂತ. ಅದೇ ನಾನು ನಮ್ಮ ಆಂಟಿ ಹತ್ರ ಹೇಳ್ತಾ ಇದ್ದೆ ರೊಟ್ಟಿ ಮಾಡೋದನ್ನ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ. ಅದಕ್ಕೆ ಅವರು ಹಾಕು ಅಂತ ಹೇಳ್ಕೊಂಡೇನೋ ಈ ಥರ ಮಾತಾಡ್ಕೊಂಡು ಆಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮ ಅಜ್ಜಿ ಬಿಸಿಲು ಕಾಯ್ತಾ ಕೂತಿದ್ರು. ಹಾಗೆ ಮಾತಾಡ್ಸ್ಕೊಂಡು ನಾನು, ಚಕ್ಷಿತ್ತು, ಅವನಪ್ಪ 3 ಜನ ಇದು ನೀರ್ ಹತ್ರ ಹೋದ್ವಿ. ಅದೇ ಮನೆ ಎದುರುಗಡೆನೇ ಇದೆ ಇದು. ಮಳೆಗಾಲ ಅಂತೂ ಇನ್ನ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇವಾಗ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟಿದೆ ನೀರು. ಅಲ್ಲಿ ಹೋದ ತಕ್ಷಣ ಚಕ್ಷಿತು ದೋಣಿ ಬಿಡಕ್ ಸ್ಟಾರ್ಟ್ ಮಾಡೇ ಬಿಟ್ಟ ನೋಡಿ. ಫುಲ್ ಖುಷಿ ಅವನ್ಗೆ. ಏನ್ ಗೊತ್ತಾ ಫ್ರೆಂಡ್ಸ್, ಸಿಟಿಯಲ್ಲಿ ಇರ್ತಾರಲ್ಲ ಮಕ್ಕಳಿಗೆ ನೀರ್ ನೋಡ್ಬಿಟ್ರೆ ಅಂತೂ ಫುಲ್ ಖುಷಿ. ನೀರಲ್ಲೇ ಆಟ ಆಡ್ತಾ ಇರ್ತಾರೆ, ಎಷ್ಟೊತ್ತು ಬೇಕಂದ್ರೂ ಆಟ ಆಡ್ತಿರ್ತಾರೆ. ಸಿಟಿಯಲ್ಲಾದ್ರೆ ಬರೀ ರೋಡು, ಮನೆ ಒಳಗಡೆನೆ ಇದೇ ಆಗ್ಬಿಡುತ್ತೆ. ಅದಕ್ಕೆ ಅವ್ರಿಗೆ ಹಳ್ಳಿಗೆ ಹೋದ್ರಂತೂ ತುಂಬಾನೇ ಖುಷಿ. ನಾವು ನಮ್ಮೂರ್ಗೆ ಹೋದಾಗನು ಅವನಿಗೆ ಫುಲ್ ಖುಷಿ, ಬರೋದಕ್ಕೆ ಇಷ್ಟ ಆಗಲ್ಲ. ಎಕ್ಸಾಮ್ ಆದಂಗೆ ಯಾವಾಗಮ್ಮ ರಜೆ ಸಿಕ್ತಂಗೆ ಹೋಗೋಣ ಅಂತ ಕಾಯ್ತಾನೆ ಇರ್ತಾನೆ. ಹೋಗೋದಂದ್ರೆ ತುಂಬಾ ಖುಷಿ ಅವನಿಗೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ನನ್ಗಂತ ಅವನ್ನ ನೋಡಿ ಒಂಥರ ಖುಷಿ. ನಾನು ಕರಿತಾ ಇದ್ದ ಬಾ ಅಮ್ಮ ದೋಣಿ ಬಿಡೋಣ ಅಂತ. ಹಂಗೆ ಆಮೇಲೆ ನಾನು ಹೋದೆ ಅವನ ಹತ್ರ. ನಾನು ಹಾಗೆ ಸುಮ್ಮನೆ ಸುತ್ತಲೂ ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ನಾನು ನಮ್ಮ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನಾವು ಚಿಕ್ಕವರಿರುವಾಗ ಇಲ್ಲಿ ಬಂದು ಅದೇ ಆ ಬಂಡೆ ಕಲ್ಲುಗಳೆಲ್ಲ ಇದ್ದಾವಲ್ಲ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ, ಅದು ಇದು ಅಂತ ಹಿಂಗೆ ಹೇಳ್ತಾ ಇದ್ದೆ. ಅವಾಗೆಲ್ಲ ಜಾಸ್ತಿ ಹೋಗ್ತಾ ಇದ್ವಿ ನಾವು. ಬೇಸಿಗೆ ರಜೆ ಸಿಕ್ಕಿದ್ರಂತೂ ಹೋಗೋದೆ ಅಲ್ಲಿಗೆ, ನಾನು, ನನ್ನ ತಮ್ಮ, ಮಾವನ ಮಕ್ಕಳು. ಯಾಕಂದ್ರೆ ನಾನು ಅವಾಗ ಅಜ್ಜಿ ಮನೇಲೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಹಂಗೆ ಮಾವನ ಮಕ್ಕಳು ನಾವು ಎಲ್ಲರೊಟ್ಟಿಗೆ ಹೋಗ್ತಾ ಇದ್ವಿ. ಇವಾಗ ಅನಿಸ್ತಿದೆ ಚಿಕ್ಕವರು ಇರುವಾಗ ಏನೋ ಒಂಥರ ಚೆನ್ನಾಗಿತ್ತು ಅಂತ. ಆಮೇಲೆ ಅವನು ಅದೇ ಬ್ಯಾಟ್ ತಗೊಂಡು ಹೋಗಿದ್ನಲ್ಲ, ಅವನ ಅಪ್ಪ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದ್ರು. ನನ್ಗೂ ಕರಿತಾ ಇದ್ದ, ಅಮ್ಮ ನೀನ್ ಬಾ ಕ್ಯಾಚ್ ಮಾಡು ಅಂತ. ಅದಕ್ಕೆ ನಾನು ಹೋಗಿ ಜಾಯಿನ್ ಆದೆ. ಆಮೇಲೆ ತುಂಬಾನೇ ಬಿಸಿಲಿತ್ತಲ್ವಾ, ಹಾಗಾಗಿ ನಾವು ಹೋಗೋಣ ಸಾಕು ಅಂತ ಹೇಳಿದ್ರೆ ಚಕ್ಷು ಅಂತೂ ಕೇಳಕ್ ರೆಡಿನೇ ಇಲ್ಲ. ಹೋಗ್ಲಿ ಅಂತ ಸ್ವಲ್ಪ ಇನ್ನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನಂತೂ ಸುಮ್ಮನೆ ಕೂತ್ಬಿಟ್ಟೆ ಇವ್ರ ಆಟ ನೋಡ್ತಾ. ಹಸ್ಬೆಂಡಿಗೆ ಮಿಡಲ್ ಅಲ್ಲಿ ಆಫೀಸಿಂದ ಕಾಲ್ಸ್ ಬರ್ತಾನೆ ಇತ್ತು, ಅದ್ರಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ನಮ್ದು. ನೋಡಿ ನನ್ನ ಸ್ಟೆಪ್ ಜಡೆ ಹೆಂಗಿದೆ ಅಂತ ಹೇಳಿ ನಾನೇ ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ನೀರಲ್ಲಿ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದೆ. ಅಲ್ಲಿ ಯಾವುದೋ ಒಂದು ಗ್ಲಾಸ್ ಬಿದ್ದಿತ್ತು, ಅದರಲ್ಲಿ ನೀರು ತಂದು ಇಲ್ಲಿ ಹಾಕೋದು, ಆ ಥರ ಏನೋ ಆಟ ಆಡ್ತಾ ಇದ್ದ. ಚಕ್ಷು ಅಂತೂ ಆಟಾಡಿ ಫುಲ್ ಟಯರ್ಡ್ ಆದಮೇಲೆ ಓಕೆ ಹೋಗೋಣ ಅಂತ ಹೊರಟ. ಹಾಗೆ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನಮ್ಮ ಆಂಟಿ ನಾಯಿಗೆ ಊಟ ಹಾಕ್ತಾಯಿದ್ರು. ಇದಂತೂ ಇನ್ನು ತುಂಬ ಚೆನ್ನಾಗಿತ್ತು ಆವಾಗ. ಇವಾಗ ಇದಕ್ಕೆ ಏಜ್ ಆಗಿಬಿಟ್ಟಿದೆ, 10 ಇಯರ್ಸ್ ಆಯಿತು ಅಂತ ಹೇಳಿದ್ರು ಆಂಟಿ. ಕಾಫಿ ತೋಟದಲ್ಲಿ ಫುಲ್ ಹೂವು ಅರಳ್ತಾ ಇತ್ತು ನಾವು ಹೋಗೋ ಟೈಮಲ್ಲಿ.
ಮತ್ತು ನಾವು ಹಾರಂಗಿ ಡ್ಯಾಮ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಹಸ್ಬೆಂಡ್ ಹೇಳಿದ್ರು ಒಂದ್ಸಲ ಅಲ್ಲೆಲ್ಲ ಹೋಗಿ ಬರೋಣ ಅಂತ. ಅಂದರೆ ಡ್ಯಾಮ್ ಹತ್ರ ಹೋಗೋಕ್ಕಾಗಲ್ಲ, ಅದ್ರ ಅಪೋಸಿಟಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬರ್ಬೋದು. ಹಾಗೆ ನಮ್ಮ ಅಜ್ಜಿನೂ ಬಾ ಹೋಗಿ ಬರೋಣ ಅಂತ, ಕಾರಲ್ಲಿ ಹೋಗೋದಲ್ವ ಹಾಗೆ ಕರ್ಕೊಂಡು ಹೋದ್ವಿ. ಇವಾಗ ನಾವು ಹೋಗ್ತಿದ್ವಲ್ಲ ಅಲ್ಲೆಲ್ಲ ಮನೆಗಳಿದ್ವಂತೆ ಮೊದಲು, ಗದ್ದೆ ಮನೆ ಹೊಲ ಎಲ್ಲ ಇತ್ತು ಅಂತ. ಅದೇ ಅಂಕಲ್ ಸ್ಟೋರಿ ಹೇಳ್ತಾ ಹೋಗ್ತಾ ಇದ್ರು. ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಅದೇ ಡ್ಯಾಮ್ ಅದೇ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರೋದು. ಡ್ಯಾಮ್ ರೆಡಿ ಆದಮೇಲೆ ಎಲ್ಲ ಮುಳುಗೋಯ್ತಲ್ವ, ಮನೆ ಹೊಲಗಳೆಲ್ಲ ಇತ್ತಲ್ವ, ಅವ್ರಿಗೆಲ್ಲ ಮತ್ತೆ ಬೇರೆ ಕಡೆ ಜಾಗ ಕೊಟ್ಟರು ಅಂತ ಇದ್ರು. ನೋಡಿ ಇವಾಗ ಅಲ್ಲಿ ಡ್ಯಾಮ್ ಕಾಣಿಸ್ತಿದೆಯಲ್ಲ, ಅದ್ರ ಅಪೋಸಿಟಲ್ಲಿ ನಾವಿದ್ದೀವಿ. ಅದ್ರ ಪಕ್ಕಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿಂದ, ಅದಕ್ಕೆ ಬೇರೆಯೇ ರೂಟ್ ಇದೆ. ಹಾಗೆ ಸುತ್ತಲೂ ನೀರು, ಮಧ್ಯದಲ್ಲಿ ಈ ಥರ ಭೂಮಿ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ನನ್ನ ಹಸ್ಬೆಂಡು ಆಮೇಲೆ ಅಂಕಲು ನಿಂತ್ಕೊಂಡು ಮಾತಾಡ್ಕೋತಾ ಇದ್ರು. ಆವಾಗ ನಮ್ಮ ಚಕ್ಷು ಓಡ್ ಬಂದು ಅಜ್ಜಿ ಹತ್ರ ಕೂತ್ಕೊಂಡು, ಅಯ್ಯೋ ಅವ್ವ ನೀನು ಒಬ್ಬನೇ ಇದೆಯಾ, ನಿಂಗೆ ಭಯ ಆಗುತ್ತಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ಅಲ್ಲಿ ಹೋಗಲ್ಲ ಅಂತ. ಅದನ್ನು ಕೇಳಿ ಅಜ್ಜಿಗಂತೂ ತುಂಬಾ ಖುಷಿ ಆಯಿತು. ಮಳೆ ಟೈಮಲ್ಲಂತೂ ಫುಲ್ ನೀರಿರುತ್ತಲ್ಲ, ಅವ್ರಿಗೆ ಆಚೆ ಇನ್ನೊಂದು ಸೈಡಲ್ಲಿ ಹೊಲ ಎಲ್ಲ ಇರುತ್ತೆ. ಅವರು ಅದಕ್ಕೆ ಹೋಗಬೇಕಂದ್ರೆ ದೋಣಿ ಅಂದರೆ ಇದು ರೌಂಡ್ದೊಂದು ಬರುತ್ತೆ, ತೆಪ್ಪನ ಹರ್ಗ ಅಂತ ಅಂತಾರೆ ಅವ್ರ ಊರಲ್ಲಿ, ಅದರಲ್ಲಿ ಓಡಾಡ್ತಾರೆ ಜಾಸ್ತಿ. ನಾವು ಅದರಲ್ಲಿ ಹೋಗಿದ್ದೀವಿ ಅವತ್ತು. ಮೊನ್ನೆ ಇರಲಿಲ್ಲ, ಇಲ್ಲಾಂದರೆ ಅದರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ನೋಡಿ ಸೈಡಲ್ಲಿ ಫೋಟೋ ಹಾಕಿದ್ದೀನಿ ಅಲ್ವಾ, ಅದೇ ತೆಪ್ಪ ಅಂತ ಅಂತಾರೆ. ಏನು ಗೊತ್ತಾ, ಆಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೋಡಿ ಗುಂಡಿ ಥರ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಆನೆ ಹೆಜ್ಜೆ ಹಾಕಿರೋದಂತೆ, ಆ ಥರ ಹೋಲಾಗ್ಬಿಟ್ಟಿದೆ ಇಲ್ಲಿ. ಹಾಗೆ ಹೋಗ್ತಾ ಎಲ್ಲ ದನಗಳೆಲ್ಲ ಅಲ್ಲೇ ಮೇಯ್ತಾ ಇರುತ್ತೆ ಈ ಬೇಸಿಗೆ ಟೈಮಲ್ಲಿ. ಮಳೆ ಟೈಮಲ್ಲಿ ಆ ದನಗಳಿದ್ದಾವಲ್ಲ ಅಲ್ಲಿ ಫುಲ್ ನೀರಿರುತ್ತೆ, ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಆಮೇಲೆ ಮನೆಗೆ ಬಂದ್ವಿ. ನನಗೆ ಇವಾಗ ಸ್ಟೆಪ್ಗಳೆಲ್ಲ ಹತ್ತೋದು ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಅಲ್ಲಿ ಕೂತ್ಕೊಂಡು ಅವರಿಗೆ ತಮಾಷೆ ಮಾಡ್ತಾಯಿದ್ದೆ. ಅವಷ್ಟು ಓಡ್ಕೊಂಡು ಬಂದು ಸ್ಟೆಪ್ ಹತ್ತು ಹೆಂಗಿರುತ್ತೆ ನೋಡೋಣ ಅಂತ. ಅದಕ್ಕೆ ಅವರು ಬೈಕೋತಾ ಇದ್ರು, ನಿಂಗೇನು ಗೊತ್ತವ, ನನ್ನ ಕಷ್ಟ ನನಗೆ ಗೊತ್ತು ಅಂತ. ಮನೇಲೇ ಕೂತ್ಕೊಂಡಿದ್ದು ಬೇಜಾರಾಗಿರುತ್ತಲ್ವ, ಬಾ ಹೋಗಿ ಬರೋಣ ಅಂತ ಕರ್ಕೊಂಡೋದ್ವಿ. ಅವ್ರಿಗೂ ಒಂಥರ ಖುಷಿ ಆಯಿತು ಹೊರಗಡೆ ಹೋಗಿ ಬಂದು. ನೋಡಿ ಅವ್ರು ಸ್ಟೆಪ್ ಹತ್ತೋಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ. ಅದಾದಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಸೆಲ್ಫಿ ತಗೋತಾ ಇದ್ವಿ, ನಾನು ಚಕ್ಷು ಅವ್ವ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಹಾಗೆ ಮಾತಾಡ್ತಾ ಇದ್ವಿ. ಹಳೆಯದೆಲ್ಲ ಸ್ಟೋರೀಸು ಅದು ಇದು. ಏನೋ ನಾನು ಅವ್ವ ಒಟ್ಟಿಗೆ ಇದ್ರಂತೂ ನಮ್ಮದು ಮಾತುಕತೆನೇ ಮುಗಿಯಲ್ಲ. ಒಂದಿನ ಎಲ್ಲ ಸಾಕಾಗಲ್ಲ ನಮಗೆ. ಹೋದರೆ ಒಂದು 4-5 ದಿನ ಅವನ ಜೊತೆ ಇದ್ದರೆ ಅದೇ ಒಂಥರ ಖುಷಿ. ಒಂದಿನಕ್ಕೆ ಬರೋದಂದರೆ ಬೇಜಾರು ನನಗೆ. ನನ್ನ ಅವ್ವನೇ ನನ್ನನ್ನು ಚಿಕ್ಕ ಮಗುವಿಂದನೇ ಅವರೇ ಸಾಕಿ ಇಷ್ಟು ದೊಡ್ಡದಾಗಿ ಮಾಡಿರೋದು. ಅದಕ್ಕೆ ನಂಗೆ ಅವ್ವ ಅಂದರೆ ನನ್ನ ಪಂಚ ಪ್ರಾಣ. ನೋಡಿ ಪಾಟಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು. ಹೋದಾಗ ಇದನ್ನು ವೀಡಿಯೋ ಮಾಡ್ಕೊಂಡು ಬರೋದೇ ಕೆಲಸ ನನಗೆ. ನೋಡೋದು ಏನೋ ಒಂಥರ ಕಣ್ಣು ತುಂಬುತ್ತೆ. ಫ್ಲವರ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಈ ಥರ ತಂದು ಎಲ್ಲ ಕಲರ್ಸು ಒಂದೊಂದು ಗಿಡ ತಗೊಂಡೋಗಿದ್ದೆ ನಮ್ಮೂರಿಗೆ. ಬಟ್ ಅಲ್ಲಿ ವೆದರ್ಗೆ ಏನೋ ಸೆಟ್ ಆಗಿಲ್ಲ ಅನ್ಕೋತೀನಿ, ಎಲ್ಲ ಸತ್ತೋಯ್ತು, ಒಂದೂ ಬದುಕಿಲ್ಲ. ಅದಕ್ಕೆ ಇವಾಗ ತಗೊಂಡೋಗೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಮತ್ತಲ್ಲೇ ಒಂದು ತೋಟದಲ್ಲಿ ಅದೇ ನೋಡಿ ಈ ಥರ ಡಿಫ್ರೆಂಟ್ ಆಗಿರೋ ಒಂದು ಫ್ಲವರ್ ಇತ್ತು, ತುಂಬ ಚೆನ್ನಾಗಿತ್ತು. ಈ ಹಣ್ಣು ನೋಡಿದ್ದೀರಾ, ಇದಕ್ಕೆ ನಾವು ಗಿಣಿಕೆ ಹಣ್ಣು ಅಂತೀವಿ. ಇದ್ರ ಸೊಪ್ಪು ಅದು ಪಲ್ಯನೂ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅದು ತಿನ್ನಬೇಕು, ಒಳ್ಳೆಯದು ಹೆಲ್ತಿಗೆ ಅಂತ ಅಂತಾರೆ. ಅದಕ್ಕೆ ಸ್ವಲ್ಪ ಎಲ್ಲ ಹುಡುಕಿ ಕಟ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿತ್ತು. ಈ ಸಲ ಎಲ್ಲ ಹುಳ ಎಲ್ಲ ತಿನ್ಕೊಬಿಟ್ಟಿದೆ ಎಲೆನೆಲ್ಲ. ಆದರೂ ಹುಡುಕಿ ಸ್ವಲ್ಪ ಎಲೆ ಆರಿಸ್ಕೊಂಡು ಬ್ಯಾಂಗ್ಳೂರಿಗೆ ಬರ್ತಾ ತಗೊಬಂದೆ ನಾನು. ಅಜ್ಜಿ ಹೇಳ್ತಾಯಿದ್ರು, ನನ್ನ ಕಂಡಿದ್ರೆ ನಾನೇ ಕ್ಲೀನ್ ಮಾಡಿಕೊಡ್ತಾ ಇದ್ದೆ ಅಂತ. ಬೇಡ ಬಿಡು ನಾನೇ ಮಾಡ್ಕೋತೀನಿ ಅಂತ ಹಾಗೆ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಆಂಟಿ ಊಟಕ್ಕೆ ಬಾ ಅಂತ ಕರಿತಾ ಇದ್ರು. ಪರವಾಗಿಲ್ಲ, ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡೇ ಬರ್ತೀನಿ ಅಂತ ಅಂದೆ. ನಮ್ಮ ಅಜ್ಜಿ
ಹುಳ ಎಲ್ಲ ಇರುತ್ತೆ ಬಿಡು ನೀನೇ ಕ್ಲೀನ್ ಮಾಡ್ಕೊ ಅಂತ ಇದ್ರು. ಯಾಕಂದರೆ ನನಗೆ ಅದೇನೋ ಗೊತ್ತಿಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಏನಾರು ಒಂದು ಸಿಗುತ್ತೆ ತಿನ್ಬೇಕಾರೆ. ಅದಕ್ಕೆ ಅವ್ರು ನೀನೇ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಅಂತ ಅಂದರು. ಹಾಗೆ ಆಮೇಲೆ ನಾಯಿಗಳನ್ನ ಕರ್ಕೊಂಡು ನೀರ ಹತ್ರ ಹೋದ್ವಿ. ಚಕ್ಷುದು ಒಂದೇ ಹಠ, ನಾಯಿ ಕರ್ಕೊಂಡು ಹೋಗೋಣ ಅಂತ. ಹಾಗೆ ನೋಡಿ ಹಾಗೆ ಹೋದ್ವಿ ನಾಯಿನ ಕರ್ಕೊಂಡು. ಅದೊಂದು ದೊಣ್ಣೆನ ಬಿಸಾಕಿದ್ರೆ ಎರಡು ನಾಯಿ ಒಟ್ಟಿಗೆ ಹೋಗಿ ಅದನ್ನು ಕಚ್ಕೊಂಡು ಬರ್ತವೆ. ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕಂತೂ, ಏನೋ ಒಂಥರ ಖುಷಿ. ಇನ್ನು ಅಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಈ ನಾಯಿಗಳನ್ನೇ. ಅಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾನೆ ಇರ್ತಾರೆ, ರೆಸಾರ್ಟ್ಗಳೆಲ್ಲ ಜಾಸ್ತಿ ಇದ್ದಾವೆ ಅಲ್ಲಿ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಹೊರಟ್ವಿ. ನಾಯಿ ಅಂತೂ ಚಕ್ಷಿತ್ನ ಮೇಲೆ ನನ್ನ ಬೆನ್ನ ಮೇಲೇ ಹಾರಿಬಿಟ್ಟಿತ್ತು. ಹಾಗೆ ಅವನ ಮೇಲೆ ಹಾರಕ್ಕೆ ಬಂತು. ಅದಕ್ಕೆ ಅಂಕಲ್ಲು ಅವನ್ನ ಎತ್ಕೊಂಡ್ರು. ನಾವು ಆವಾಗ ಚಿಕ್ಕವರಿರುವಾಗ ಏನೋ ಉಪ್ಪು ಮೂಟೆ ಅಂತ ಅಂತಿದ್ವಿ. ಹಾಗೆ ಅವನ್ನ ಬೆನ್ನ ಮೇಲೆ ಹಾಕ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಮತ್ತು ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು, 3 ಗಂಟೆ ಆಯಿತು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ಆಂಟಿ ನಾನು ರವೆ ಉಂಡೆ ಮಾಡಿಕೊಡ್ತೀನಿ ಅಂತ ಅಂದ್ರೆ ನನಗೆ ತುಂಬ ಇಷ್ಟ ರವೆ ಉಂಡೆ. ಅದರಲ್ಲೂ ಆಂಟಿ ಮಾಡೋ ರವೆ ಉಂಡೆ ಅಂದರೆ ನನಗೆ ಇನ್ನೂ ಇಷ್ಟ. ಬೇರೆ ರವೆ ಉಂಡೆ ಎಲ್ಲ ಗಟ್ಟಿಗೆ ಇರುತ್ತೆ, ಇದೊಂಥರ ಸ್ಮೂತಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಓಕೆ ಅಂತ ಅದನ್ನು ಮಾಡಿಸ್ಕೊಂಡೆ. ಇದಕ್ಕೆ 1/4 ಲೀಟ್ರ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ತೆಂಗಿನಕಾಯಿ 2 ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು, ಅದನ್ನು ತುಪ್ಪದಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಂಟಿ ಹತ್ರ 2 ನಾಟಿ ಹಸುಗಳಿವೆ. ಅದಕ್ಕೆ ಅವ್ರೇನು ಫೀಡ್ ಏನು ಹಾಕಲ್ಲ, ಅವ್ರ ಮನೇಲಿ ಯೂಸ್ ಮಾಡಿದ್ದು ಗಂಜಿ ಇದೆಲ್ಲ ಹಾಕಿ ಬೆಳೆಸ್ತಾರೆ. ಅದ್ರದ್ದು ಹಾಲು ತುಪ್ಪ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಅಂತೂ ಘಮ್ ಅಂತ ಬರ್ತಾಯಿತ್ತು. ಆವಾಗನೇ ಕಾಯಿಸಿ ರೆಡಿ ಮಾಡ್ಕೊಂಡಿದ್ರು ರವೆ ಉಂಡೆಗೋಸ್ಕರ. ಹಾಗೆ ಚೆನ್ನಾಗಿ ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತಾ ಅದಕ್ಕೆ ಇದು ಒಂದು 2-3 ಏಲಕ್ಕಿ ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಆಮೇಲೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಆಮೇಲೆ ನೋಡಿ ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸು ರವೆ ತಗೊಂಡಿದ್ದಾರೆ. ಸೂಜಿ ರವೆ ಆದರೂ ಓಕೆ, ಇನ್ನೊಂದು ಸ್ವಲ್ಪ ದಪ್ಪದು ಬರುತ್ತಲ್ಲ ಅದಾದರೂ ಓಕೆ. ಚೆನ್ನಾಗಿ ಫ್ರೈ ಆದಮೇಲೆ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಗಂಟುಗಳಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ 1/4 kg ಆಗುವಷ್ಟು ಸಕ್ಕರೆನ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳೋದು ಯಾಕಂದರೆ ಇಲ್ಲಾಂದರೆ ಸಕ್ಕರೆ ಹಂಗಂಗೆ ಸಿಗುತ್ತೆ. ಪುಡಿ ಆದರೆ ಬೇಗ ಕರಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಪುಡಿ ಮಾಡ್ಕೋಬೇಕಂತೆ. ಅದಾದಮೇಲೆ ಅಂದರೆ 1/4 kg, ಅರ್ಧ kg ರವೆಗೆ 1/4 kg ಸಕ್ಕರೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಬಿಸಿ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಟೋದಂತೂ ತುಂಬಾ ಕಷ್ಟ. ಕೈ ಅಂತೂ ಸುಡ್ತಾನೆ ಇರುತ್ತೆ. ಆದರೂ ಬಿಸಿಯಾಗಿ ಉಂಡೆ ಕಟ್ಟಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಅಂತೆ. ರವೆ ಉಂಡೆ ಆದಮೇಲೆ ಒಂದು ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ನನಗೆ ಹಲ್ಲು ನೋವು ಬೇರೆ ಇತ್ತು, ಆದರೂ ಬಿಟ್ಟಿಲ್ಲ, ಒಂದು ತಿಂದೇ ಬಿಟ್ಟೆ ನಾನು. ನೋಡಿ ರವೆ ಉಂಡೆ ರೆಡಿ ಆಯಿತು. ಆಮೇಲೆ ಅದನ್ನೆಲ್ಲ ಡಬ್ಬಕ್ಕೆ ಹಾಕಿ ಪ್ಯಾಕಿಂಗ್ ಮಾಡಿಕೊಂಡು ಟೈಮ್ ಅಷ್ಟರಲ್ಲ ಆಗೇ ಹೋಯಿತು. ಆಮೇಲೆ ಹೊರಟಿದ್ದೆ, ಬೇಜಾರಾಯಿತು ಹೊರಡಕ್ಕಂತೂ. ಇನ್ನೇನು ಮಾಡೋದು, ಬರಲೇಬೇಕು. ಹಸ್ಬೆಂಡಿಗೂ ಡ್ಯೂಟಿ ಇದೆ, ನನಗೂ ಡ್ಯೂಟಿ ಇತ್ತು ನೆಕ್ಸ್ಟ್ ಡೇ. ಹಾಗಾಗಿ ನಾವು ಹೊರಡಲೇಬೇಕಿತ್ತು. ಆಮೇಲೆ ಏನು ಮಾಡೋದು, ಬೇಜಾರಲ್ಲಿ ಹೊರಟ್ವಿ. ಮನೆಯಿಂದ ಹೊರಡಬೇಕಾದ್ರೆ ಹೆಂಗೋ ಬಾಯಿ ಮಾಡಿ ಹೊರಟೆ. ಆಮೇಲೆ ಬರ್ತಾ ಬೇಜಾರಾಗೋಯ್ತು. ತುಂಬಾ ಹತ್ಕೊಂಡು ಬಂದೆ ದಾರಿ ಉದ್ದಕ್ಕೆ. ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ಹತ್ತ ಮೇಲೆ. ನೈಟ್ ಕಾಲ್ ಮಾಡಿದಾಗ ಅಜ್ಜಿನೂ ಪಾಪ ಹೇಳಿದ್ರು, ನೀನು ಹೋದ್ಮೇಲೆ ನಾನು ತುಂಬ ಹತ್ಕೊಂಡೆ, ತುಂಬ ಬೇಜಾರಾಯಿತು ಅಂತ. ಹಾಗೆ ಆಮೇಲೆ ಬಂದ್ವಿ. ನೈಟು ಸ್ವಲ್ಪ ಲೇಟಾಗಿತ್ತು ಅಂತ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ವಿ. ಫುಲ್ ಟಯರ್ಡ್ ಆಗಿತ್ತಲ್ಲ, ಚೆನ್ನಾಗಿ ನಿದ್ದೆ ಬಂತು. ಬೆಳಗ್ಗೆ ಎದ್ದು ಮತ್ತೆ ಡ್ಯೂಟಿ, ಸ್ಕೂಲ್ ಅಂತ ನಮ್ಮ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.